ರಾಜ್ಯದಲ್ಲಿ ಮತ್ತೆ ಜಾತಿ ಜಂಗಿ ಕುಸ್ತಿ ಶುರುವಾಗಿದೆ. ಸಿಎಂ ನೇತೃತ್ವದ ಕ್ಯಾಬಿನೆಟ್ ಸಭೆಯಲ್ಲಿ ಮರು ಸರ್ವೆ ಮಾಡೋಣ, ನಿಮ್ಮೆಲ್ಲರೂ ಒಪ್ಪಿಗೆ ಇದೆಯಾ ಅಂತ ಕೇಳಿದಾಗ ಓಕೆ ಅಸ್ತು ಅಂತ ಹೇಳಲಾಗಿದೆ. ಇನ್ನೊಮ್ಮೆ ಸರ್ವೆ ಮಾಡೋಣ ಅಂತ ಹೇಳಿದಾಗ ಎಲ್ಲರೂ ಒಪ್ಕೊಂಡಿದ್ದಾರೆ ಅದಕ್ಕೆ ಅಂತ. ಇನ್ನೊಮ್ಮೆ ಸಮೀಕ್ಷೆ ಮಾಡಿಬಿಡಿ, ಜಾತಿದು ಪ್ರಾಬ್ಲಮ್ ಇದೆ ಇದರಲ್ಲಿ. ಅಂದರೆ ಕೆಲವರು ಒಪ್ತಾ ಇದ್ದಾರೆ, ಕೆಲವರು ಒಪ್ತಾ ಇಲ್ಲ, ಕೆಲವರು ಸರಿಯಾಗಿ ಸರ್ವೆ ಆಯಿತು ಅಂತಾರೆ, ಕೆಲವರು ಸರಿಯಾಗಿ ಸರ್ವೆ ಆಗಿಲ್ಲ ಅಂತಾರೆ. ಹಾಗಾಗಿ ಗೊಂದಲ ಬೇಡ, ಇನ್ನೊಮ್ಮೆ ಮಾಡಿಬಿಡಿ ಅಂತ ಹೇಳಿ ಎಲ್ಲರೂ ಒಪ್ಕೊಂಡಿದ್ದಾರೆ. ಸಂಪುಟ ಸಭೆಯ ಬಳಿಕ ಸಿಎಂ ಸಿದ್ದರಾಮಯ್ಯ ಅವರು ಪ್ರೆಸ್ ಮೀಟ್ ಕೂಡ ಮಾಡ್ತಾ ಇದ್ದಾರೆ. ಜಾತಿ ಜನಗಣತಿಯ ಬಗ್ಗೆ ಸಚಿವ ಸಂಪುಟದಲ್ಲಿ ಚರ್ಚೆ ಮಾಡಿದ್ದೇವೆ. 2011ರಲ್ಲಿ ಜನಗಣತಿ ಸಮೀಕ್ಷೆ ಮಾಡಿದ್ದೆವು. ಸಿಎಂ ಮನೆ ಮನೆಗೆ ಹೋಗಿ ಸರ್ವೆ ಮಾಡಿ ವರದಿಯನ್ನು ಪಡ್ಕೊಂಡಿದ್ದೇವೆ ಅಂತ ಕೂಡ ಹೇಳಿದ್ದಾರೆ. ಅಲ್ಲಿ ಮುಖ್ಯಮಂತ್ರಿಗಳು ಹೇಳ್ತಾರೆ, ಮನೆ ಮನೆಗೆ ಹೋಗಿ ಸರ್ವೆ ಮಾಡಿ ವರದಿ ಪಡ್ಕೊಂಡಿದ್ದೀವಿ ನಾವು. 2011ರ ಜನಗಣತಿಯ ಪ್ರಕಾರ 6,11,00,000 ರಾಜ್ಯದ ಜನಸಂಖ್ಯೆ. 2015ರಲ್ಲಿ ಜಾತಿ ಜನಗಣತಿಯನ್ನು ಮಾಡಲಾಯಿತು. 2015 ಏಪ್ರಿಲಿಂದ ನವೆಂಬರ್ವರೆಗೂ ಜಾತಿ ಗಣತಿ ನಡೆಸಲಾಗಿತ್ತು. 2018 ಸಮ್ಮಿಶ್ರ ಸರ್ಕಾರದಲ್ಲಿ ಜಾತಿ ಗಣತಿ ಪೂರ್ಣ ಆಗಿತ್ತು, ಕಂಪ್ಲೀಟ್ ಆಗಿದ್ದವಾಗ ಜಾತಿ ಗಣತಿಗೆ ಸಂಬಂಧಪಟ್ಟಂತೆ ಕಾಂತರಾಜ್ ವರದಿ ಅಂಗೀಕಾರವಾಯಿತು. ವರದಿಯ ಬಗ್ಗೆ ಪರ ವಿರೋಧದ ಚರ್ಚೆ ಕೂಡ ಇದೆ ಅಂತ ಹೇಳಿ ಸಿದ್ದರಾಮಯ್ಯನವರು ಮಾತಾಡಿದ್ದಾರೆ. ನಾವು ಕಾನೂನು, ಕಾನ್ಸ್ಟಿಟ್ಯೂಷನ್ನು, ಯಾಕಂದರೆ ಈ ವಿಧೇಯಕ ಇದೆಯಲ್ಲ, ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ತಿದ್ದುಪಡಿ ವಿಧೇಯಕ 2014 ಇದರ ಪ್ರಕಾರ ಸೆಕ್ಷನ್ಸ್ 11 of the Act, 11 of the Act Class 1, Section 11 of the Act Class 1 says, ರಾಜ್ಯ ಸರ್ಕಾರವು ಯಾವುದೇ ಸಮಯದಲ್ಲಿ ಮತ್ತು ಈ ಅಧಿನಿಯಮವು ಜಾರಿಗೆ ಬಂದ ದಿನಾಂಕದಿಂದ, ನಾನು ಓದ್ತಾ ಇದ್ದೀನಿ ಸೆಕ್ಷನ್ 11 ಕ್ಲಾಸ್ 1, ರಾಜ್ಯ ಸರ್ಕಾರವು ಯಾವುದೇ ಸಮಯದಲ್ಲಿ ಮತ್ತು ಈ ಅಧಿನಿಯಮವು ಜಾರಿಗೆ ಬಂದ ದಿನಾಂಕದಿಂದ 10 ವರ್ಷಗಳ ಅವಧಿಯು ಮುಕ್ತಾಯವಾದಾಗ ಮತ್ತು ಅದರ ನಂತರ ಬರುವ ಪ್ರತಿ 10 ವರ್ಷಗಳ ಅವಧಿ ಮುಕ್ತಾಯವಾಗುವಾಗ ಹಿಂದುಳಿದ ವರ್ಣ ಉಳಿಯದೇ ಹೋಗಿರುವ ವರ್ಗಗಳನ್ನು ತೆಗೆದುಹಾಕುವ ಅಥವಾ ಹೊಸ ಹಿಂದುಳಿದ ವರ್ಗಗಳನ್ನು ಅಂಥ ಪಟ್ಟಿಯಲ್ಲಿ ಸೇರಿಸುವುದನ್ನು ಗಮನದಲ್ಲಿರಿಸಿಕೊಂಡು ಪಟ್ಟಿಗಳನ್ನು ಪುನರೀಕ್ಷಿಸತಕ್ಕದ್ದು. ಸೊ ದಿಸ್ ಪ್ರಾವಿಷನ್ ಈಸ್ ವೆರಿ ಕ್ಲಿಯರ್. ಆಮೇಲೆ ಸೆಕ್ಷನ್ 2 ಕ್ಲಾಸ್ 2ನಲ್ಲಿ ರಾಜ್ಯ ಸರ್ಕಾರವು 1ನೇ ಉಪಪ್ರಕರಣದಲ್ಲಿ ಉಲ್ಲೇಖಿಸಿದ ಪುನರ್ನಿರೀಕ್ಷಣೆಯನ್ನು ಕೈಗೊಳ್ಳುವಾಗ ಆಯೋಗದ ಸಲಹೆಯನ್ನು ಪಡೆಯತಕ್ಕದ್ದು. ಮುಂದೆ ಪಡಿತೀವಿ ನಾವು. ಸೊ 10 ವರ್ಷ ವರದಿ ಆಗಿರೋದ್ರಿಂದ ಮತ್ತೆ ಸಾಮಾಜಿಕ, ಶೈಕ್ಷಣಿಕ ಸಮೀಕ್ಷೆಯನ್ನು ಕಾನೂನು ರೀತ್ಯ ಮಾಡಬೇಕಾಗುತ್ತೆ. ಕಾನೂನಿನಲ್ಲಿ ನೋಡಿ ಓದಿ